ಬಾಲಕೃಷ್ಣ ಅವರ ನಿಮ್ಮ ಮಾತುಗಳು ನೋಡಿ. ಏನು ಬಿಜೆಪಿ ವಕ್ತಾರರು ಹೇಳಿದ್ರು, ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿಗಳು ಆಗ್ತಾ ಇಲ್ಲ ಹಾಗೆ ಹೀಗೆ ಅಂತ. ತಮಗೆ ಗೊತ್ತಿದೆ ನಮ್ಮ 5 ಗ್ಯಾರಂಟಿಗಳು ಎಷ್ಟು ನಾವು 1,20,000 ಕೋಟಿ ರೂಪಾಯಿ ಕೊಟ್ಟಿದ್ವಿ, ಅದು ಅಭಿವೃದ್ಧಿನೇ. ಎರಡನೇದಾಗಿ ಇವತ್ತು KSRTC ಅದು ಸರಿಯಾಗಿ ಆಗಿಲ್ಲ ಅನ್ನೋದು ಅಭಿವೃದ್ಧಿನೇ. ಇವರು ಮಂತ್ರಿಗಳೇ ಕೊಟ್ಟಿದ್ದಾರೆ. ಮತ್ತೆ ಬರ್ತೀನಿ. ಅಲ್ಲ ಮತ್ತೆ ಬರಕಲ್ಲ, ಚರ್ಚೆ ಮಾಡಲ್ಲ ನಾನು. KSRTC ಇವತ್ತು KSRTC ಬಗ್ಗೆ ನೌಕರರ ಬಗ್ಗೆ ಹೇಳಿದ್ರು. ಅವರು ಕಳೆದ ಬಾರಿ ಸ್ಟ್ರೈಕ್ ಕುತ್ಕೊಂಡ್ರು. ಮಾನ್ಯ ಮುಖ್ಯಮಂತ್ರಿಗಳು ನಾವು ಭರವಸೆ ಕೊಟ್ಟಂತೆ ಅವರಿಗೆ 1,250 ಕೋಟಿ ರೂಪಾಯಿ ಕೂಡಲೇ ನಾವು ಬಿಡುಗಡೆ ಮಾಡಿದ್ವಿ. ಎಲ್ಲವರೆಗೂ ಅದು ಏನು ಇವರು ಬಿಜೆಪಿ ಸರ್ಕಾರದಲ್ಲಿ 2023ವರೆಗೂ ಅವ್ರದ್ದು ಏನು ಪೆಂಡಿಂಗ್ ಇತ್ತಲ್ಲ, ಪೆಂಡಿಂಗ್ ಇದ್ದಿದ್ದು ನಮ್ದಲ್ಲ, ಪೆಂಡಿಂಗ್ ಇದ್ದಿದ್ದು ಕುಮಾರ್ ಅವರೇ ಒಂದ್ ನಿಮಿಷ ನೆನ್ನೆನೂ ಚರ್ಚೆ ಮಾಡಿದೀನಿ. ನೆನ್ನೆ ನಾನು ಬಹಳ ಕ್ಲಿಯರ್ ಆಗಿ ಹೇಳಿದೀನಿ ನಿಮ್ಗೆ, ಯಾವುದೇ ಸರ್ಕಾರಗಳು 5 ವರ್ಷ ಆಡಳಿತ, ಅದು ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರಗಳಿರ್ಲಿ, 5 ವರ್ಷ ತಮ್ಮ ಆಡಳಿತ ಅವಧಿಯಲ್ಲಿ ಸಾಲ ಮಾಡ್ಕೊಳ್ತಾರೆ ಹೊರತು ನೆಕ್ಸ್ಟ್ ಬರೋ ಸರ್ಕಾರಕ್ಕೆ ಅವರು ಸಾಲ ಕ್ಲಿಯರ್ ಮಾಡಿ ಸಾಲ ತೀರ್ಸಿದೀನಪ್ಪ ತಗೋ ನೀನು ನೆಮ್ಮದಿಯಾಗಿ ಆಡಳಿತ ನಡೆಸು ಅಂತ ಯಾವ ಸರ್ಕಾರಗಳು ಬಿಟ್ಟು ಹೋಗೋದಿಲ್ಲ. ಇಟ್ ಇಸ್ ಅ ಬೇಸಿಕ್ ಸೆನ್ಸ್. ಯಾವುದೇ ಸರ್ಕಾರಗಳು ಬಾಕಿ ಉಳಿಸಿ ಹೋದ್ರೆ ನೆಕ್ಸ್ಟ್ ಬರುವಂತ ಸರ್ಕಾರಗಳು ಆ ಫಿನಾನ್ಷಿಯಲ್ ಡಿಸಿಪ್ಲಿನ್ ಅನ್ನ ಫಾಲೋ ಮಾಡಿಕೊಂಡು ಅದನ್ನ ತೀರಿಸ್ಕೊಂಡು ರಾಜ್ಯನ ಸರಿಯಾಗಿ ನಡೆಸ್ಕೊಂಡು ಹೋಗ್ಬೇಕಾಗಿರೋದು ಆ 5 ವರ್ಷ ಆಡಳಿತ ನಡೆಸೋ ಸರ್ಕಾರದ ಜವಾಬ್ದಾರಿ ಆಗಿರುತ್ತೆ ಹೊರತು ಹಿಂದಿನ ಸರ್ಕಾರ ಹಂಗ್ ಮಾಡ್ತು, ಹಿಂದಿನ ಸರ್ಕಾರ ಹಿಂಗ್ ಮಾಡ್ತು ಅದು ನೆವರ್ ಎಂಡಿಂಗ್. ಅದು ಅಂಡ್ ಇಟ್ ವಿಲ್ ಬಿ ಅದು ಮೆಚೋರ್ಡ್ ಸ್ಟೇಟ್ಮೆಂಟು ಅಲ್ಲ, ಅದು ನೆವರ್ ಎಂಡಿಂಗ್. ಅದು ನಿಮ್ಗಾಗ್ಲಿ ಬಿಜೆಪಿ ಅವ್ರಿಗಾಗ್ಲಿ ಇಬ್ರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ ನಾನು. ಆಯ್ತಾ ಮೇಡಮ್ ಅವರೇ, ಇವತ್ತು ನಾವು 1,250 ಕೋಟಿ ರೂಪಾಯಿ ಮುಖ್ಯಮಂತ್ರಿ ಕೊಟ್ಟರು. ಮುಂದಿನ ದಿನಗಳಲ್ಲಿ ಅದನ್ನು ಏನು 20 ತಿಂಗಳು ಇನ್ನೂ ಇದೆ, ಅದನ್ನು ಕೂಡ KSRTCನಲ್ಲಿ ಕೊಡ್ತೀವಿ ಅಂತ ನಾವು ಘೋಷಣೆ ಮಾಡಿದ್ದೇವೆ. ಇವತ್ತು ಉದ್ಯೋಗ ಬಗ್ಗೆ ಯುವಕರು ಪ್ರತಿಭಟನೆ ಮಾಡಿದವನು. ಇವತ್ತು ತಮಗೆ ಗೊತ್ತಿದೆ, ಇವತ್ತು ಎಲ್ಲ ಒಂದು ಮಾಧ್ಯಮಗಳಲ್ಲಿ ಬಂದಿದೆ, ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಒಪ್ಪಿದ್ದಾರೆ. ಉದ್ಯೋಗಕ್ಕೂ ಕೂಡ ನಾವು ಶೀಘ್ರದಲ್ಲೇ ಆರಂಭ ಒಂದು ಎಕ್ಸಾಮ್ ನಡೆಸಕ್ಕಾಗ್ತಿಲ್ಲ. ಉದಾಹರಣೆ ಏನು ಉದ್ಯೋಗ ಕೊಡ್ತಾರೆ ಸರ್? ಒಂದು KPSC ಎಕ್ಸಾಮ್ ನಡೆಸಕ್ಕಾಗ್ತಿಲ್ಲ, ಒಂದು KPSC ಎಕ್ಸಾಮ್ ನಡೆಸಕ್ಕಾಗ್ತಿಲ್ಲ. ವಿದ್ಯಾರ್ಥಿಗಳು ಓದೋದ್ಬಿಟ್ಟು ರೋಡಲ್ಲಿ ಕೂತ್ಕೊಂಡು ಪ್ರತಿಭಟನೆಗೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಪ್ರಣಾಳಿಕೆಯಲ್ಲಿ ಹೇಳ್ತಾರೆ 2 ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತಾರೆ. ಏನ್ ಮಾಡ್ತಾ ಇದ್ದಾರೆ? ನಿಮ್ಗೆ ಒಳ ಮೀಸಲಾತಿ ಬಗ್ಗೆ ಸ್ವಲ್ಪ ಇದಿತ್ತು, ಅವ್ರಿಗೆ ಏನು ಸೀಟು ಹಂಚಿಕೆ ಇದುವರೆಗೂ ಅನ್ಯಾಯ ಆಗ್ಬಾರ್ದು. KPSC ಒಂದು ಎಷ್ಟೋ ಜನ ಸರ್ಕಾರ ಬಂದಾಗ ಹೇಳಿದ್ರೆ ಬಂದ 1 ವರ್ಷದಲ್ಲಿ 2.5 ಲಕ್ಷ ರೆಕ್ರೂಟ್ಮೆಂಟ್ ಮಾಡ್ತೀವಿ ಅಂತ ರೆಕ್ರೂಟ್ಮೆಂಟ್ ನಡೆದಿಲ್ಲ, ಒಂದು ಪರೀಕ್ಷೆ ಆಗಿಲ್ಲ. ಸಂಬಳ ಕೊಡಕ್ಕೆ ಯೋಗ್ಯತೆ ಇಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ. ಅದರಲ್ಲಿ ಅಧಿಕಾರಿಗಳಿಗೆ ಕಾಂಗ್ರೆಸ್ ವಕ್ತಾರರಿಗೆ ಮಾಹಿತಿ ಕೊಡ್ತಾ ಇದೆ, KSRTC BMTC ನೌಕರರಿಗೆ ಸಂಬಳ ಕೊಡಕ್ ಆಗ್ತಾ ಇಲ್ಲ, ಮೀಸಲಾತಿ ಬಗ್ಗೆ ಸರಿಯಾದ ಸ್ಪಷ್ಟತೆ ಕೊಡಕ್ ಆಗ್ತಾ ಇಲ್ಲ. ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರ ವಿಫಲ ಆಗಿದೆ. ಕಾಂಗ್ರೆಸ್ ವಕ್ತಾರರು ಮಾಹಿತಿಯ ಕೊರತೆ ಇಟ್ಕೊಂಡು ಮಾತನಾಡ್ತಾ ಇದ್ದಾರೆ. ಒಳ ಮೀಸಲಾತಿಯನ್ನ ಸರಿಯಾಗಿ ಜಾರಿ ಮಾಡ್ತಕ್ಕಂಥ ನೈತಿಕತೆ ಇಲ್ಲ. ಪ್ರಶ್ನೆ ಮಾಡಿದ್ರೆ ಕುರ್ಚಿ ಕಿತ್ತಾಡುತ್ತೆ, ಮಾಧ್ಯಮದವ್ರು ಸರಿ ಇಲ್ಲ ಅಂತ ಹೇಳ್ತಾರೆ. ಒಪ್ಪಂತ ಮಾತಾಡಿ ಬಿಜೆಪಿ ಮಾಡ್ತಾ ಇದೀವ. ಸ್ವಾಮಿ, ನಿಮ್ಮ ಮಂತ್ರಿಗಳೇ ಬಾಲಕೃಷ್ಣ ಅವರೇ ಕೇಳ್ರಿ, ನೀವು ಅತಿ ಬುದ್ಧಿವಂತ ಅನ್ಕೋಬೇಡ್ರಿ. ನಿಮ್ಮ ಮಹಾದೇವ್ ಯತ್ನಾಳ್ ಪಾಟೀಲೇ ಇಲ್ಲ, ಇದೇ ಇವ್ರದ್ದು ಏನೇನೋ ಹೋಗ್ತಾರೆ. ಮಹಾದೇವಪ್ಪನವರು ನಾಯಿಗೊಳಿಸ್ತಾ ನಿಮ್ಮ ಅಧ್ಯಕ್ಷರನ್ನ, ಮಹಾದೇವಪ್ಪನವರು ನಿಮ್ಮ ಅಧ್ಯಕ್ಷರನ್ನ ನಾಯಿಗೊಳಿಸ್ತಾರೆ. ಏನ್ ಮಾತಾಡ್ತಾರೆ ಇವರು? ಉದ್ಯೋಗದ ಬಗ್ಗೆ ಮಾತಾಡ್ತೀರಾ? 2 ಕೋಟಿ ಉದ್ಯೋಗ ಹುಬ್ಳಿ ಧಾರವಾಡ ನೋಡಿ ಏನಾಯ್ತು ಅದೆಲ್ಲ ಯುವಕರಿಗೆ ಗೊತ್ತಿದೆ. ಬಾಲಕೃಷ್ಣ ನೀವು ಅತಿ ಬುದ್ಧಿವಂತ ಅನ್ಕೋಬೇಡಿ. ಬನ್ನಿ, ಒಂದು ಅಭಿವೃದ್ಧಿ ಪ್ರಬುದ್ಧರೇ, ಒಂದು ತೋರಿಸಿ ಅಭಿವೃದ್ಧಿ ಮಾಡಿರೋದು ಒಂದು ಕೆಲಸ ಕೇಳ್ರಿ ಫಸ್ಟ್ ಕೇಳಿಸ್ಕೊಳ್ರಿ. ಯತ್ನಾಳ್ ಅವರಿಂದ ಅವರ ಪಕ್ಷದಿಂದ ಉಚ್ಚಾಟ ಆಗಿದೆ ಆಯ್ತಾ? ನಿಮ್ಮ ನಂದು 2 ಪ್ರಶ್ನೆಗೆ ಉತ್ತರ ಕೊಡಿ. 1 ವರ್ಡಲ್ಲಿ ಉತ್ತರ ಕೊಡ್ಬೇಕು ಬಾಲಕೃಷ್ಣ ಅವರೇ. ನೀವು ನಿಮ್ದು ಹೈಕಮಾಂಡ್ ಶಿಸ್ತಿನ ಪಕ್ಷವ, ಹೌದಾ ಅಲ್ವಾ? ಹೌದು. ಒಂದ್ ನಿಮಿಷ, ಹೌದು ಅನ್ನೋದಾದ್ರೆ ಈಗ ಬಿಜೆಪಿಯಲ್ಲೂ ತಡ್ಕೊಂಡು ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದ್ರು. ನಿಮ್ಮ ಹೈಕಮಾಂಡ್ ನಾಯಕರು ಅಷ್ಟು ಸಲಿ ಬಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವ್ರ ಮನೆ ಮುಂದೆ ಕೈ ಮುಗ್ದು ಬಾಯಿ ಮುಚ್ಕೊಂಡಿರಿ ಅಂತ ಹೇಳಿದ್ರು, ನಿಮ್ಮವ್ರು ಬಾಯಿ ಮುಚ್ಕೊಳ್ತಿಲ್ವಲ್ಲ? ನಿಮ್ ಪಕ್ಷದಿಂದ ಎಷ್ಟು ಜನ ಉಚ್ಚಾಟನೆ ಮಾಡ್ತೀರಾ ಹಾಗಾದ್ರೆ? ನೋಡಿ, ಎಲ್ಲದಕ್ಕೂ ಉಚ್ಚಾಟನೆ ಮಾಡಕ್ ಆಗಲ್ಲ. ಮತ್ತೆ ಯಾವ್ದಕ್ಕೆ ಮಾಡಬಹುದು? ಓಕೆ, ಬಾಲಕೃಷ್ಣ ಯಾದವ್ ನಾವು ಬಿಜೆಪಿ ಹೇಳಿದ್ರು, ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ. ನೀವು ಎಷ್ಟು ಸ್ಟ್ರಾಂಗ್ ಇದೆ ನಾನು ಈಗ ಎಲ್ಲದಕ್ಕೂ ನೀವು ಉಚ್ಚಾಟನೆ ಮಾಡಕ್ ಆಗಲ್ಲ, ಹಂಗಾರೆ ಯಾವ್ದಕ್ ಮಾಡ್ಬೋದು?
ಮೇಡಮ್ ಯಾರು ಅಶಿಸ್ತಿನಿಂದ ನಡೀತಾರೆ ಅಶಿಸ್ತು ಅಂದ್ರೆ ಏನು? ಅಲ್ಲ ಅಶಿಸ್ತು ಅಂದ್ರೆ ನಾವು ಅದನ್ನ ಡಯಾಗ್ನೈಸ್ ಮಾಡ್ತಾ ಶಿಸ್ತು ಸಮಿತಿ ಇದೆ ಅದು ಹೇಳುತ್ತೆ. ಅಂದ್ರೆ ಈಗ ನಾವೆಲ್ಲ ನಿಮ್ಮ ಶಿಸ್ತು ಶಾಸಕರು ಸಮಿತಿ, ಮಾಡ್ತಾ ಇರೋದು ಅಶಿಸ್ತು ನಾವು ಅಲ್ವಾ? ಶಿಸ್ತು ಸಮಿತಿ ಅಧ್ಯಕ್ಷರು ಇದ್ದಾರೆ ಅವ್ರು ಹೇಳ್ತಾರೆ. ಮುಖ್ಯಮಂತ್ರಿಗಳ ಮಗ ಮಾಡಿದ್ರಲ್ಲ ಮೇಡಮ್, ನೋಟಿಸ್ ಕೊಟ್ರಾ ಸರ್? ಮೇಡಮ್, ರೆಹಮಾನ್ ಖಾನ್ ಅಂತ ಹೇಳಿ ಶಿಸ್ತು ಸಮಿತಿ ಅಧ್ಯಕ್ಷರಿದ್ದಾರೆ ಅವ್ರು ಯಾಕೆ? ಹೇಳ್ತಾರೆ. ಯತೀಂದ್ರ ಅವ್ರು ಹೇಳ್ತಾರೆ. ಕೊಟ್ರೆ ನೋಟಿಸ್ ನಾವು ಬಿಜೆಪಿ ನಾವು ನಿರ್ಧಾರ ನೋಟಿಸ್ ತಗೊಳ್ಳಲ್ಲ, ಯಾಕೆ ಕೊಡ್ಲಿಲ್ಲ? ಸಮಿತಿ ನಿರ್ಧಾರ ತಗೊಳ್ತದೆ. ಸಮಿತಿ ಲೆಕ್ಕದಲ್ಲಿ, ನಿಮ್ಮ ಕಾಂಗ್ರೆಸ್ ಸಮಿತಿ ಲೆಕ್ಕದಲ್ಲಿ ಶಿಸ್ತು ಅಂದ್ರೆ ಯಾವುದು, ಅಶಿಸ್ತು ಅಂದ್ರೆ ಅವ್ರು ಯಾವುದು? ಹೇಳಿದ್ದು ಹೇಳಿಕೆ ಆ ರೀತಿ ಅಲ್ಲಲ್ಲ. ಮತ್ತೆ ಯಾವ ತರ ಹೇಳಿದ್ರು? ಅವರು ಅಲ್ಲಿ ಒಂದು ಸಮಾರಂಭಗಳಿಗೆ ಹೋದಾಗ ಆ ಸಮಾರಂಭಕ್ಕೆ ವಿಚಾರವಾಗಿ ದಿವಾಳಿ ಆಗಿದೆ ಅಂತ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಮುಂದಿನ ದಿನಗಳಲ್ಲಿ ಒಂದು ಇಶ್ಯೂನಲ್ಲಿ ಸತೀಶ್ ಜಾರಕಿಹೊಳಿ ಅವರ ಭೌತಿಕವಾದ ಕಾರ್ಯಕ್ರಮದಲ್ಲಿ ಅಸ್ಪಷ್ಟತೆ, ಎರಡನೇ ಇಶ್ಯೂನಲ್ಲಿ ಒಂದು ಹೇಳ್ತೀನಿ, ಎರಡನೇ ಇಶ್ಯೂ ಮೇಡಮ್ ಎರಡನೇ ಇಶ್ಯೂ ನಿಮಗೆ ಮಾಹಿತಿ ಕೊಟ್ಟೆ. ನಾನು ಹೇಳ್ತಾ ಇದ್ದೀನಿ ಆರಂಭದಿಂದ ಜಾರಕಿಹೊಳಿ ಅವರು ಬಾಲಕೃಷ್ಣ ಯಾದವ್ ಅವರೇ, ಬಾಲಕೃಷ್ಣ ಯಾದವ್ ಅವರೇ ಕೊಟ್ಟ ಕಾಂಗ್ರೆಸ್ನ ಅನೇಕ ಜನ ಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ನಿಮಗೆ ಭೌತಿಕವಾಗಿ ದಿವಾಳಿ ನಿಮಗೆ ಭೌತಿಕವಾಗಿ ದಿವಾಳಿ ಆಗಿದ್ದಾರೆ. ಬಿಜೆಪಿ ಅವರು ಭೌತಿಕವಾಗಿ ದಿವಾಳಿ ಆಗಿರ್ತಕ್ಕಂಥ ಕಾಂಗ್ರೆಸ್ ಅಲ್ಲ. ಭೌತಿಕ ಅಸ್ಪಷ್ಟತೆ ಧ್ವನಿ ಏರ್ಸಿದ ತಕ್ಷಣ ಸತ್ಯ ಸುಳ್ಳು ಆಗಲ್ಲ. ಯತೀಂದ್ರ ಚಿವುಟಿ ಮಾತಾಡಿದ ತಕ್ಷಣ ಸುಳ್ಳು ಸತ್ಯ ಆಗಲ್ಲ. ಅದು ನೀವ್ ಅರ್ಥ ಮಾಡ್ಕೊಳ್ಳಿ. ಸುಮ್ನೆ ಯತೀಂದ್ರ ಬುದ್ಧಿವಂತೆ ಮಾತಾಡಿದ ತಕ್ಷಣ ಆ ಒಂದು ವರ್ಡ್ಗಳು ಹೇಳಿ ಇಲ್ಲ ಇದು ಮಾಹಿತಿ ಇದು ಅಂತ ಕೊರತೆ ಅಂತ ಹೇಳ್ತಕ್ಕಂಥದ್ದು ಮಾಹಿತಿ ಅಂದ ತಕ್ಷಣ ನೀವು ಅಸ್ಪಷ್ಟತೆ. ಮಾಹಿತಿ ಇದೆ ಅಂತ ಮಾಹಿತಿ ಅನ್ನೋದಾಗಲ್ಲ. ಕೊಡ್ತಾ ಇಲ್ಲ ರೀ, ಮಾಹಿತಿ ಅಸ್ಪಷ್ಟತೆ ನಿಮಗೆ. ಯಾರು ಅಯ್ಯೋ ನೀವು ಭಾಷಾ ಒಂದು ಕೌಶಲ್ಯವನ್ನು ಪ್ರದರ್ಶಿಸಿದ ತಕ್ಷಣ ಫ್ಯಾಕ್ಟ್ಸ್ ಇಲ್ಲದೆ ಭಾಷಣ ಕೇಳಕ್ ಬಂದಿಲ್ಲ ನಾವು. ಹೇಳ್ರಿ ನಿಮ್ಗೇನು ನೀವು ಭಾಷಾ ಕೌಶಲ್ಯ ಉಮೇಶ್ ಗೌಡ್ರು ಏನು ಮಾತಾಡ್ಲಿಲ್ಲ. ಒಂದ್ 3 ವರ್ಡ್ ಬಿಡ್ತಾನೆ ಇಲ್ಲ, ನೀವಿಬ್ರು ಜಗಳ ಆಡ್ಕೊಂಡಿದ್ದೀರಾ. ಆಮೇಲೆ ಮಾಹಿತಿಯ ಕೊರತೆ ಅಂತಕ್ಕಂಥ ಮಾಹಿತಿ ಕೊಡ್ತಾ ಇದೆ. ಮಹದೇವಪ್ಪನವ್ರು ನಾಯಿಗೊಳಿಸ್ತಾರಲ್ಲ, ನಾಯಿಗೊಳಿಸ್ತಾರೆ. ಮುಗಿಸ್ತೀನಿ. ಅನೇಕ ಜನ ಮೂಲ ಸಮಸ್ಯೆಗಳ ಪರಿಹಾರ ಕೊಡಕ್ಕಾಗಲ್ಲ ನಿಮ್ಮ ಕೈಯಲ್ಲಿ. ಫ್ಯಾಕ್ಟ್ಸ್ ತಿಳ್ಕೊಳ್ರಿ. ಒಂದ್ ಕೆಲಸ ಮಾಡಿ ಬಾಲಕೃಷ್ಣ ಅವರೇ, ನೀವು ಒಬ್ರೇ ಮಾತಾಡಿ, ನಾನು ಕೇಳಿಸ್ಕೊತೀನಿ, ಆಗ್ಬೋದಾ? ನೀವ್ ಹಿಂಗ್ ಕಿರ್ಚಾಡ್ತಿದ್ರೆ ನಾನು ಡಿಬೇಟ್ ಮಾಡಕ್ಕಾಗಲ್ಲ. ನಾನು ನೆನ್ನೆನೂ ಹೇಳಿದೀನಿ, ಇವತ್ತು ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ, ಕಿರ್ಚಾಡಿದ್ರೆ ಡಿಬೇಟ್ ಮಾಡಕ್ಕಾಗಲ್ಲ, ವಾಸ್ತವ ಮಾತಾಡ್ಬೇಕು. ನಾನು ಬೇಕಾದಷ್ಟು ಎಕ್ಸಾಂಪಲ್ಸ್ ಕೊಡಬಲ್ಲೆ. ಯತೀಂದ್ರ ಸಿದ್ದರಾಮಯ್ಯ ಬೇಕಾದಷ್ಟು ಕಡೆ ಮಾತಾಡಿರೋದಕ್ಕೆ ನಮ್ಮ ಅಪ್ಪನೇ CM ಆಗಿ ಮುಂದುವರಿತಾರೆ ಅಂತ ಮಾತಾಡಿರೋದನ್ನ ನಾನು ಬೇಕಾದಷ್ಟು ವಿಡಿಯೋ ಕ್ಲಿಪ್ಸ್ನ ಈ ಕ್ಷಣಕ್ಕೆ ಪ್ಲೇ ಮಾಡಬಲ್ಲೆ ನಾನು ನಿಮ್ಮ ಮುಂದೆ. ಅಟ್ ದ ಸೇಮ್ ಟೈಮ್ ಅವರಿಗೆ ನೋಟಿಸ್ ಕೊಡುವಂತ ಕೆಲಸ ಆಗ್ಲಿಲ್ಲ. ನಿಮ್ಮ ಪಕ್ಷದ ಅಧ್ಯಕ್ಷರು ಹೇಳ್ತಾರೆ ಅವರೇ ಹೈಕಮಾಂಡ್ ಅಲ್ವಾ, ಅವ್ರು ಏನ್ ಮಾಡಿದ್ರು ನಡೆಯುತ್ತೆ ಬಿಡಿ ಅಂತ ಹೇಳ್ತಾರೆ ಅಂದ್ರೆ ಅದಕ್ಕಿಂತ ದೊಡ್ಡ ಪೆಟ್ಟಿನ ಯಾವುದೂ ಇಲ್ಲ. ಯತೀಂದ್ರ ಅವ್ರ ಮಾತಿಗೆ ಸೆನ್ಸಿಬಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಹೇಳ್ತಾ ಇದ್ದೀನಿ. ಯಾಕ ಮಾತು ಬಂತು? ಯಾಕೆ ಕಾಂಗ್ರೆಸ್ನ ಹೈಕಮಾಂಡ್ಗೆ ಯತೀಂದ್ರನ ಬಾಯಿಗೆ ಬೀಗ ಹಾಕ್ಸೋ ತಾಕತ್ತಿಲ್ಲ? ಯಾಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಯತೀಂದ್ರ ಆತರ ಸ್ಟೇಟ್ಮೆಂಟ್ ಕೊಡಬೇಡಿ ನೀವು ಅಂತ ಹೇಳಕ್ಕೆ ತಾಕತ್ತಿಲ್ಲ? ಯಾಕೆ ನಿಮ್ಮ KPCCಗೆ AICCಗೆ ಯತೀಂದ್ರ ಸಿದ್ದರಾಮಯ್ಯಂಗೆ ಒಂದು ಶಿಸ್ತು ಸಮಿತಿಯಿಂದ ನೋಟಿಸ್ ಹೊರಡಿಸೋಕೆ ತಾಕತ್ತಿಲ್ಲ? ಬೇರೆ ಯಾರಾದ್ರೂ ಶಾಸಕರು ಮಾತಾಡಿದ್ರೆ ನೋಟಿಸ್ ಇಶ್ಯೂ ಮಾಡ್ತೀರಾ? ಯತೀಂದ್ರ ಸಿದ್ದರಾಮಯ್ಯ ಮಾತಾಡಿದ್ರೆ ನೋಟಿಸ್ ಇಶ್ಯೂ ಮಾಡಕ್ಕಾಗಲ್ಲ ನಿಮ್ಗೆ. ಒಂದ್ ನಿಮಿಷ, ಲೆಟ್ ಮಿ ಫಿನಿಶ್ ಮೈ ವರ್ಡ್ಸ್. ನಾನು ಆಗ್ಲಿಂದ ಕೇಳಿಸ್ಕೊಂಡಿದ್ದೀನಿ ನಿಮ್ಮ ಮಾತುಗಳನ್ನ. ಪ್ರತಿ ದಿನ ಇದೇ ಆಗಿದೆ ಮಾಧ್ಯಮಗಳ. ಹೌದ್ರಿ, ಬೆಂಕಿ ಇಲ್ದೆ ಹೊಗೆಯಾಡಲ್ಲ. ನಿಮ್ಮ ಒಳಗಡೆ ಅದು ನಡೆದಿಲ್ಲ ಅಂದ್ರೆ ಮಾಧ್ಯಮಗಳು ಯಾರು ಮುಂದೆ ಬಂದು ಮೈಕ್ ಇಟ್ಕೊಂಡು ಕೇಳಲ್ಲ ನಿಮ್ಗೆ. ಏನ್ ಸರ್ ನೀವು ನಾಯಕತ್ವ ಬದಲಾವಣೆ ಯಾವಾಗ ಅಂತ ಮೇನ್ ಮಾಡೋ ಕೆಲಸ ಇಲ್ಲ ಅಂತ ಅನ್ಕೋಬೇಡಿ. ನಮ್ಗೆ ನಾವು 1000 ಕೇಳ್ತೀವಿ. ನಿಮ್ಮ ಪಕ್ಷದ ಶಿಸ್ತು ನಿಮಗ್ ಗೊತ್ತಿದ್ರೆ, ನಿಮ್ಮ ಶಾಸಕರಿಗೆ ಗೊತ್ತಿದ್ರೆ, ನಿಮ್ಮ ಹೈಕಮಾಂಡ್ ಮೇಲೆ ನಿಮ್ಮ ಶಾಸಕರಿಗೆ ಗೌರವ ಇದ್ರೆ, ಇಲ್ಲ ನಮ್ಮ ಹೈಕಮಾಂಡ್ CM DCM ಹೇಳ್ತಿದ್ದಾರೆ ತಾನೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ ಅಂತ, ಉಳಿದವ್ರ ಬಾಯಲ್ಲಿ ಯಾಕ ಮಾತು ಬರಲ್ಲ? ಖಂಡಿತವಾಗೂ ಎಲ್ಲರ ಬಾಯಲ್ಲಿ ಅದೇ ಬರ್ತಾ ಇರೋದು. ಅವರು ಪ್ರತಿ ಮೇಡಮ್ ಅವ್ರ ಅಲ್ಲ ಒಂದ್ ನಿಮಿಷ ಹೇಳ್ತೀನಿ. ಯತೀಂದ್ರ ಅವರು ಸ್ಟೇಟ್ಮೆಂಟ್ ಕೊಟ್ರು. ಅದ್ರ ಜೊತೆಯಲ್ಲಿ ಮುಂದುವರೆದವ್ರು ಹೇಳ್ತಾರೆ ಏನಂತ, ಹೈಕಮಾಂಡ್ ನನಗೆ ಮುಂದುವರಿಯೋದು ಬೇಡ, ಅದಕ್ಕೆ ನಾನು ಬದ್ಧನಾಗಿದ್ದೇನೆ ಇವಾಗ ಅಂತ ಮಾತನ್ನ ಯತೀಂದ್ರ ಅವ್ರು ಹೇಳಿದ್ದಾರೆ ಇಲ್ವೋ? ಕೊಡ್ತೀನಿ ಹೇಳಿ. ಹೇಳಿದ್ದಾರೆ ಇಲ್ವೋ? ಕೇಳಿ ನೋಡಿ ಬೇಕಾದ್ರೆ ನೀವು. ಯತೀಂದ್ರ ಅವ್ರು ಹೇಳಿದ್ದಾರೆ ಮೇಡಮ್, ಮತ್ತೆ ತಪ್ಪೇನಿದೆ? ಅದು ಅಶಿಸ್ತಿಯಾಗುತ್ತೆ. ಕೇಳಿಸ್ಕೊಳ್ಳಿ ಹೆಂಗಾಗತ್ತೆ ಅಂತ ಹೇಳ್ತೀನಿ. ಹೇಳಿ, ಅಶಿಸ್ತಿಯಾಗುತ್ತೆ. ಹೈಕಮಾಂಡ್ ಒಪ್ಪದ ಮಾತಾಡಿ, ನೀವೇ ವೈಂಡ್ ಅಪ್ ಮಾಡ್ಬಿಡಿ ಬಾಲಕೃಷ್ಣ ಅವರೇ. ನೀವೇ ಮಾತಾಡಿ, ನೀವೇ ವೈಂಡ್ ಅಪ್ ಹೇಳಿ ಮೇಡಮ್. ಚ್ಯೂಟಿದ ತಕ್ಷಣ ಹಿಂಗ ಆಗ್ಬಿಡಲ್ಲ ಅಂತಂದ್ರಿ ಅಲ್ವಾ ನೀವು? ಮಾತಾಡೋದೆಲ್ಲ ಮಾತಾಡ್ಬಿಟ್ಟು ಲಾಸ್ಟ್ ಅಲ್ಲಿ ಹೈಕಮಾಂಡ್ ಅಂದ್ರೆ ಏನದು? ಅದೊಂದು ಟ್ಯಾಗ್ ಲೈನ್. ಅದು ಶಿಸ್ತು ಅಂತಾರ ಅದನ್ನ. ಶಿಸ್ತು ಅನ್ನಲ್ಲ ಅದನ್ನ. ಶಿಸ್ತು ಅನ್ನಲ್ಲ ಅದನ್ನ. ಜಾಣ ಪೆದ್ದು ಅಂತಾರ ಅದನ್ನ. ಶಿಸ್ತು ಅನ್ನಲ್ಲ ಅದನ್ನ. ಡೆಮೋಕ್ರಸಿನಲ್ಲಿ ಕಾಂಗ್ರೆಸ್ ನಲ್ಲಿ ನೋಡಿ ಮೇಡಮ್, ಅವ್ರ ಅಭಿಪ್ರಾಯ ಹೇಳ್ಬೋದು, ಅಂತಿಮವಾಗಿ ಹೈಕಮಾಂಡ್ ಅಂತ ಹೇಳ್ತೀವಿ ರೀ. ಎಲ್ಲಾ ಪಕ್ಷದಲ್ಲೂ ಅಂತಿಮವಾಗಿ ಹೈಕಮಾಂಡ್ ನನಗೊಂದು ಪ್ರಶ್ನೆ ಇದೆ ಮೇಡಮ್. ಇವರ ಅಧ್ಯಕ್ಷರು ಬಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ತಗೊಳ್ಳೋದು. ಡೆಲ್ಲಿಯಲ್ಲಿ ಏನ್ ನಡೀತಂತ ಎಲ್ಲ ಗೊತ್ತಿದೆ. ಅಲ್ಲ ನನ್ನ ಪ್ರಶ್ನೆ ಒಂದೇ ಮಾತಾಡಿ. ನನ್ನ ಪ್ರಶ್ನೆ ಒಂದೇ ಇರೋದು, ಇವರ ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು. ಆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ ಇವರು ಇದು ಬಗ್ಗೆ ವಿದ್ಯಮಾನಗಳ ಬಗ್ಗೆ ಯಾರು ಮೀಡಿಯಾದವ್ರು ಕೇಳಿದ್ರೆ ಹೇಳ್ತಾರೆ,
ನಾನು ಹೈಕಮಾಂಡ್ ಹತ್ರ ಚರ್ಚಿಸ್ಬೇಕು ಅಂತ. ಹಂಗಾರೆ ಏನು ಹೆಸರಿಗೆ ಮಾತ್ರ ಇವ್ರನ್ನ ಅಧ್ಯಕ್ಷರು ಮಾಡಿದಾರ? ಕರ್ನಾಟಕದಲ್ಲಿ ನಡೀತಾ ಇರೋದು ಇದೆ, ಶಾಡೋ ಸಿಎಂ ನಡೀತಾ ಇದೆ. ಯತೀಂದ್ರ ಅವ್ರ ವಿರುದ್ಧ ತಾಕತ್ತಿಲ್ಲ ತಗೊಳಕ್ಕೆ, ದಮ್ಮಿದೆ ನಿಮ್ ತಗೊಳ್ಳಿ, ಅವ್ರ ವಿರುದ್ಧ ಮಾತಾಡ್ರಿ, ಒಂದು ನೋಟಿಸ್ ಕಳ್ಸ್ರಿ. ಸುಮ್ಮನೆ ಯತೀಂದ್ರ ಅವ್ರು ಮಾತಾಡ್ರಿ, ಮಾಡಲ್ಲ ನೀವು, ಬೇರೆ ಶಾಸಕರು ಮಾಡ್ರಿ, ನೀವು ಮಾತಾಡ್ತೀರಾ? ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ, ಅದು ಹೈಕಮಾಂಡ್. ನಾವಿಲ್ಲಿ ಡಿಬೇಟ್ ಮಾಡಕ್ ಬಂದೀವಿ, ನಿಮ್ ಭಾಷಣ ಕೇಳಕ್ ಬಂದಿಲ್ಲ. ಯಾರು ನೀವು ಭಾಷಣ ರೀ, ನಿಮ್ಮ ಅಭಿಪ್ರಾಯದಲ್ಲಿ ಅದು, ನನ್ನ ಅಭಿಪ್ರಾಯದಲ್ಲಿ ಅಲ್ಲ. ಅಲ್ಲ ಮೇಡಮ್, ಡಿಬೇಟ್ ಮಾಡಕ್ಕಾಗತ್ತಾ? ನನ್ನ ಭಾಷಣ ಕೇಳಕ್ ಬಂದಿಲ್ಲ. ನಮ್ಗೆ ಬಿಡ್ತಾ ಇಲ್ಲ, ನಮಗ್ ಬಿಡ್ತಾರ ಅವರು. ನಿಮ್ ಲಾಸ್ಟ್ ವರ್ಡ್. ಲಾಸ್ಟ್ ವರ್ಡ್ ಸಂಪೂರ್ಣವಾಗಿ ನೀವು ಬಹಳ ಕರೆಕ್ಟ್ ಆಗಿ ಹೇಳಿದ್ರಿ. ಭೌತಿಕವಾಗಿ ದಿವಾಲಿ ಆಗಿದೆ ಸರ್ಕಾರ. ಅಭಿವೃದ್ಧಿ, ಖಜಾನೆ, ಭ್ರಷ್ಟಾಚಾರ ಮುಚ್ಚಾಕೊಂಡ್ಲಿಕ್ಕೆ ಡೈವರ್ಷನ್ ಪಾಲಿಟಿಕ್ಸ್ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಷ್ಟೇ. ಇಲ್ಲಿ ಭ್ರಷ್ಟಾಚಾರ ಚರ್ಚೆ ಆಗ್ಬಾರ್ದು, ಇಲ್ಲಿ ಇರ್ತಕ್ಕಂಥ ಮೂಲಭೂತ ಸಮಸ್ಯೆಗಳು ಚರ್ಚೆ ಆಗ್ಬಾರ್ದು. ಇವ್ರಿಗೆ ಚರ್ಚೆ ಏನಾಗ್ಬೇಕು ಅಂತಂದ್ರೆ ಕುರ್ಚಿ ಕಾಳಗ ಜೊತೆಗೆ ಇರ್ತಾರೆ, ಮತ್ತೆ ಅಲ್ಲೋಗಿ ಟೀಮನ್ನು ಡಿವೈಡ್ ಮಾಡ್ಕೊಂಡು ಇದು ಮಾಡ್ತಾರೆ. ಪ್ರಶ್ನೆ ಮಾಡಿದ್ರೆ ಬಿಜೆಪಿ ಷಡ್ಯಂತ್ರ ಅಂತಾರೆ, ಮಾಧ್ಯಮದವ್ರ ಕಡೆ ತಿರುಗಿಸ್ತಾರೆ. ಅಂದ್ರೆ ಬೌದ್ಧಿಕವಾಗಿ ಅಸ್ಪಷ್ಟತೆ. ಬಾಲಚಂದ್ರ ಯಾದವ್ ಅವರೇ, ಬೌದ್ಧಿಕವಾಗಿ ದಿವಾಲಿತನ ಆಗಿದೆ ಕಾಂಗ್ರೆಸ್. ಎಸ್, ನಿಮ್ಮ ಕಡೆ ವರ್ಡ್ಸ್, ಲಾಸ್ಟ್ ವರ್ಡ್ಸ್. ಕೊನೆಯದಾಗಿ ಹೇಳ್ಬೇಕು ಅಂದ್ರೆ ಕಾಂಗ್ರೆಸ್ ಸಂಪೂರ್ಣ ಜನರು ಏನ್ ತೀರ್ಪು ಕೊಟ್ಟಿದ್ದಾರೆ ಅದು ವಿರುದ್ಧ ಹೋಗ್ತಾ ಇದ್ದಾರೆ. ಇದು ಜನರು ಯಾರು ಕ್ಷಮಿಸಲ್ಲ ಮತ್ತೆ ಮರೆಯಲ್ಲ. ಖಂಡಿತ ನಿಮ್ಮ ಶಾಸಕರು ಹೇಳಿದ್ದಾರೆ ಬಾಲಕೃಷ್ಣ ಅವರು, ಅದೇ ರೀತಿ ನೆಕ್ಸ್ಟ್ ಸರಿ ನಿಮ್ಮ ಸರ್ಕಾರ ಬರೋದು 100ಕ್ಕೆ 100 ಡೌಟ್ ಇದೆ. ಹಿಂಗೆ ನಡ್ಕೊಂಡು ಹೋದ್ರೆ ಜನ ಮರೆಯಲ್ಲ. ಬೆಂಗಳೂರಲ್ಲಿ ಸಾವಿರಾರು ಸಮಸ್ಯೆ ಇದೆ, ಸಮಸ್ಯೆ ಕಡೆ ಗಮನ ಹರಿಸೋದ್ ಬಿಟ್ಟು ನೀವು ಕುರ್ಚಿ ಅಂತ ಓಡಾಡ್ಕೊಂಡು ಡೆಲ್ಲಿಗೆ ಹೋಗ್ತೀರಾ, ಮಾತಾಡ್ತಾರೆ. ಇಲ್ಲಿ ಅಪಾಯಿಂಟ್ಮೆಂಟ್ ಸಿಗ್ತಿಲ್ಲ ಮೇಡಮ್, ಜನರು ಸಮಸ್ಯೆ ಕೇಳಿರಲ್ಲ. ಒಂದು ಮಿನಿಸ್ಟ್ರು ಮನೆ ಮುಂದೆ ಹೋದ್ರೆ ಒಂದು ದಿನ ಗಟ್ಟಲೆ ಕಾಯ್ಬೇಕು. ಯಾರು ಅದು ನಾರ್ಮಲ್ ಆಗಿರೋ ಜನ ಕಾಯ್ತಾರೆ. ಒಬ್ಬ ಅಂಗವಿಕಲ ನಾನು ನೋಡಿದ್ದೀನಿ, ಜಮೀರ್ ಅಹಮದ್ ಖಾನ್ ಅವ್ರ ಮನೆ ಮುಂದೆ ಒಂದಿನ ಫುಲ್ ಕಾಯ್ದಿದ್ದಾರೆ. ಇದಕ್ಕೇನು ಉತ್ತರ ಕೊಡ್ತೀರಾ? ಒಂದು ನಿಮಿಷ ನೋಡಿ, ಇವತ್ತೇನು ದೆಹಲಿ ನ್ಯಾಯಾಲಯದ ತೀರ್ಪಿದೆ ಈ ಕೇಸಿಗೆ ಸಂಬಂಧಪಟ್ಟಂತೆ, ಸೊ ಇದೇ ತೀರ್ಪು ಮುಂದಿನ ದಿನಗಳಲ್ಲಿ ಏನು ಅವರು ಇಡಿ CBI ಏನು ಇದುವರೆಗೂ ಪ್ರಕರಣಗಳನ್ನು ಹಾಕಿತ್ತು, ಖಂಡಿತವಾಗೂ ಒಂದೊಂದೇ ಈ ರೀತಿ ಬರ್ತಾ ಹೋಗ್ತದೆ. ಅದು ನಮ್ಮ ಕರ್ನಾಟಕ, ನಮ್ಮ ನಾಯಕತ್ವದ ವಿಚಾರದಲ್ಲಿ ನಮ್ದು ಒಂದೇ ಒಂದು ಲೈನು, ಹೈಕಮಾಂಡ್ ಏನು ಹೇಳ್ತದೆ ಅದನ್ನು ನಾವು ಶಿರಸಾವಹಿಸಿ ಪಾಲಿಸ್ತೇವೆ. ನಿಮ್ಮ ಹೈಕಮಾಂಡ್, ನಿಮ್ಮ ಸಚಿವರು ಶಾಸಕರು ನೀವು ಹೇಳ್ದಂಗೆ ಪಾಲಿಸ್ಬಿಟ್ಟಿದ್ರೆ ನಿಮ್ಮ ಹೈಕಮಾಂಡ್ ಸಾರ್ಥಕತೆಯನ್ನು ಕಂಡುಬಿಡ್ತಾ ಇತ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್ 3 ಜನಕ್ಕೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಒಟ್ಟಾರೆಯಾಗಿ ಒಂದು CBI ಇರ್ಬೋದು, ED IT ಸಂಬಂಧ ಏನಾಗ್ತಾ ಇದೆ, ತನಿಖೆಗಳು ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ, ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಅನ್ನೋದನ್ನ ಯೋಚನೆ ಮಾಡಬೇಕಾಗತ್ತೆ. ಅಟ್ ದ ಸೇಮ್ ಟೈಮ್ ರಾಜ್ಯದ ನಾಯಕತ್ವ ವಿಚಾರಕ್ಕೆ ಬಂದಾಗ ಕಾಂಗ್ರೆಸ್ಸು ಒಂಥರ ಏನೋ ಅಂತಾರಲ್ಲ, ಇರೋದನ್ನು ಉಳಿಸ್ಕೊಳಕ್ ಬರಲ್ಲ, ಇರೋದನ್ನು ಹಳಿಸ್ಕೊಂಡ್ರು ಅಂತ, ಆ ಥರ ಆಗೋದಕ್ಕೆ ಕಾಂಗ್ರೆಸ್ ಹೋಗ್ತಿದೆ ಅಂತ ನನಗಂತೂ ಅನ್ನಿಸ್ತದೆ. ಅಂಡ್ ಅಫ್ಕೋರ್ಸ್ ರಾಜ್ಯದ ಜನರಿಗೂ ಅದೇ ಭಾವನೆ ಇದೆ.